ನಾಡು ಕಂಡ ಅಪರೂಪದ ರಾಜಕಾರಣದಲ್ಲಿ ದಾಖಲೆಗಳನ್ನು ಬರೆದಂತಹ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಅವರ ಹುಟ್ಟೂರಾದಂತಹ ಸಿದ್ದರಾಮನುಡಿಯ ಜನರು ನಮ್ಮ ಜೊತೆಗಿದ್ದಾರೆ. ಸರ್, ದಾಖಲೆಗಳನ್ನು ಬರೆದಂಥವರು, ಅಪರೂಪದ ರಾಜಕಾರಣಿ, ನಮ್ಮೂರಿನ ಮಗ ಅಂತ ತಾವು ಹೆಮ್ಮೆಯಿಂದ ಇದ್ದಂಥದ್ದು, ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸರ್, ರಾಜೀನಾಮೆ ಪಡೆಯೋದು ಹೈಕಮಾಂಡ್ಗೆ ಬಿಟ್ಟು ವಿಚಾರ ಅಂತ ಅನಿಸುತ್ತೆ. ಈಗ ಸಿದ್ದರಾಮಯ್ಯನವರು ದಕ್ಷ ನಾಯಕರು, ದಕ್ಷ ಆಡಳಿತಗಾರರು, ಸಾಮಾಜಿಕ ಹೋರಾಟಗಾರರು, ಸಾಮಾಜಿಕ ಚಿಂತನೆಯನ್ನು ಇಟ್ಟುಕೊಂಡು ಇದು ಕೆಳಮಟ್ಟದ ತುತ್ತತುದಿಯ ವ್ಯಕ್ತಿಗೂ ಸಾಮಾಜಿಕ ನ್ಯಾಯವನ್ನು ನೀಡಿದಂತಹ ಮಹಾನ್ ನಾಯಕರು ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರಂಥ ನಾಯಕರು ಕಾಂಗ್ರೆಸ್ನಲ್ಲಿ ಮತ್ತೊಬ್ಬ ನಾಯಕರಿರಲಾರರು. ಅಂದು ದೇವರಾಜಸ್ಸು, ಇಂದು ಸಿದ್ದರಾಮಯ್ಯನವರು ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರಂಥ ನಾಯಕರನ್ನು ಕಾಂಗ್ರೆಸ್ ಸರ್ಕಾರ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ದೆ ಹೋದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಜೀರೋ ಆಗುತ್ತೆ. ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಅಜೆಂಡಾ ಏನಂದರೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕಂತ. ಸಿದ್ದರಾಮಯ್ಯನವರಂಥ ನಾಯಕರನ್ನು ಕಡೆಗಣಿಸ್ತು ಅಂದರೆ ಹೈಕಮಾಂಡ್, ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ದೊಡ್ಡ ನಷ್ಟವಾಗುತ್ತೆ. ಯಾಕಂದರೆ ಸಿದ್ದರಾಮಯ್ಯನವರು ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಪಂಚ ಯೋಜನೆಗಳ ಮುಖಾಂತರ ಜನಗಳಿಗೆ ಎಲ್ಲರಿಗೂ ಕೆಳಮಟ್ಟದಿಂದ ಹಿಡಿದು ಶ್ರೀಮಂತ ವರ್ಗದವರೆಗೂ ತಲುಪಬೇಕಾದಂಥ ಯೋಜನೆಗಳ ಮುಖಾಂತರ 5 ಯೋಜನೆಗಳಲ್ಲೂ ಎಲ್ಲರಿಗೂ ತಲುಪಿಸಿದ್ದಾರೆ. ಸಿದ್ದರಾಮಯ್ಯನವರಂಥ ನಾಯಕರನ್ನು ಕಾಂಗ್ರೆಸ್ ಏನಾದರೂ ನಷ್ಟ ಮಾಡ್ಕೊಂಡ್ರೆ ಕಾಂಗ್ರೆಸ್ಗೆ ದೊಡ್ಡ ನಷ್ಟ, ಬಿಜೆಪಿ ಮತ್ತು ಜೆಡಿಎಸ್ಗೆ ತುಂಬ ಲಾಭ ಅಂತ. ಅಂದರೆ ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಾಗಿದೆ, ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಅಂತ ಅವ್ರು ಹೇಳಾಗಿದೆ. ಮುಂದೆ ಯಾವ ರೀತಿ ನಡೆಸ್ಕೋಬೇಕು ಹೈಕಮಾಂಡ್ನವ್ರನ್ನ? ಯಾಕಂದರೆ ಸಿಎಂ ಸ್ಥಾನದಿಂದ ಇಳಿದಾಯಿತು. ಅಂದರೆ ಡಿ ಕೆ ಶಿವಕುಮಾರ್ ಅವರು ಒಳ್ಳೆಯ ನಾಯಕರೇ, ಇಲ್ಲ ಅಂತಲ್ಲ, ಅವ್ರದ್ದು ಪಕ್ಷಕ್ಕೆ ದುಡಿಮೆ ಇದೆ. ಸಿದ್ದರಾಮಯ್ಯನವರ ನಾಯಕತ್ವದ ಮಾರ್ಗದರ್ಶನದಲ್ಲೇ ಡಿ ಕೆ ಶಿವಕುಮಾರನ್ನು ಮುಂದುವರೆದ್ರೆ ಅವ್ರಿಗೂ ಜಯವಾಗುತ್ತೆ ಅಂತ ನಮ್ಮ ಆಶಯ ಅಷ್ಟೇ. ಅಂದರೆ ಯಾವ ರೀತಿ ಹೋಗಬೇಕು? ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದಮೇಲೆ ಯಾವ ರೀತಿ ನಡ್ಕೋಬೇಕು ಅಂತ ತಮ್ಮ ಪ್ರಕಾರ? ಸಿದ್ದರಾಮಯ್ಯನವರ ಮಾರ್ಗದರ್ಶನವನ್ನು ಅವ್ರು ಪಡೀಲೇಬೇಕಾಗುತ್ತೆ. ಯಾಕಂದರೆ ಅನುಭವ ಇದೆ. ಸಿದ್ದರಾಮಯ್ಯನವರಿಗೆ 45 ವರ್ಷದ ಅನುಭವ ಇದೆ, ಡಿ ಕೆ ಶಿವಕುಮಾರ್ಗೆ ಕಡಿಮೆ ಅನುಭವ ಇದೆ. ಸಿದ್ದರಾಮಯ್ಯನವರಂಥ ನಾಯಕರ ಅನುಭವವನ್ನು ಪಡೆದರೆ ಡಿ ಕೆ ಶಿವಕುಮಾರ್ ತಮ್ಮ ಮುಂದಿನ ದಿನಗಳಲ್ಲಿ ಸುಗಮವಾಗ್ಬೋದು ಅಂತ ನನ್ನ ಅಭಿಪ್ರಾಯ. ನಿರೀಕ್ಷೆ ಮಾಡಿದ್ರೆ, ಯಾಕಂದರೆ 5 ವರ್ಷ ಸಂಪೂರ್ಣವಂತ ಆಡಳಿತ ನೀಡಿದ್ರು, ಈಗ ಮತ್ತೆ ಆಡಳಿತ ನೀಡ್ತಾ ಇದ್ರು, 3 ವರ್ಷ ಕಂಪ್ಲೀಟ್ ಆಗಿತ್ತು, 5 ವರ್ಷ ಆಗ್ತದೆ ಅಂತ ಇತ್ತ, ಅಥವಾ ಈ ರೀತಿ ಮಧ್ಯದಲ್ಲೇ ಆಗುತ್ತೆ ಅನ್ನೋದು ನಮ್ಮ ದೃಷ್ಟಿ. ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ 5 ವರ್ಷ ಪೂರ್ಣಾವಧಿ ಮುಂದುವರಿಸ್ತಾರೆ ಅಂತ ನಮ್ಗೆ ನಿರೀಕ್ಷೆ ಇತ್ತು. ಆದರೆ ಮಧ್ಯದಲ್ಲಿ ಏನೋ ಗೊತ್ತಿಲ್ಲ, ಮಾತಿಗೆ ತಪ್ಪಬಾರ್ದು ಅಂತ ಸಿದ್ದರಾಮಯ್ಯನವರು ಎಂದೂ ಮಾತಿಗೆ ತಪ್ಪಿಲ್ಲ. 5 ಯೋಜನೆಗಳನ್ನು ಕೊಟ್ಟ ಮಾತಿಗೆ ತಕ್ಕಂಗೆ ಈಡೇರಿಸಿದ್ದಾರೆ. ಅದೇ ರೀತಿ ನಾನು ವಚನಭ್ರಷ್ಟನಾಗಲಾರೆ, ಅದಕ್ಕೋಸ್ಕರ ಯಾವುದಕ್ಕೆ ಆದರೂ ನಾನು ಸಿದ್ಧ ಅಂತ ಅಧಿಕಾರವನ್ನು ತ್ಯಾಗ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಆದಿಯನ್ನು ನೋಡಿರ್ಬೋದು, ಎಲ್ಲೋ ಅವರು ಕಾಂಪ್ರಮೈಸ್ ರಾಜಕಾರಣವನ್ನು ಮಾಡೇ ಇಲ್ಲ. ಅವರು ಕೇವಲ ಅಧಿಕಾರಕ್ಕೋಸ್ಕರನೋ ಇನ್ನೊಂದಕ್ಕೋಸ್ಕರ ಆಸೆ ಪಟ್ಟವ್ರಲ್ಲ, ಕೇವಲ ಪಕ್ಷ ಸಿದ್ಧಾಂತ ಮತ್ತು ತಮ್ಮ ತತ್ವನಿಷ್ಠೆಗೆ ಅವರು ಬದ್ಧರಾದಂಥವ್ರು. ನೀವು JDS ಇಂದ ಬಿಟ್ಟಾಗ ನೋಡಿ, ಅವರು ಅಧಿಕಾರದಿಂದ ಹೋಗಲಿಲ್ಲ, ಕೇವಲ ಕಾಂಗ್ರೆಸ್ನವರು ಬನ್ನಿ ನೀವು ಮುಖ್ಯಮಂತ್ರಿ ಆಗಿ ಅಂತ ಕರೀಲಿಲ್ಲ. ಅದಕ್ಕೋಸ್ಕರ ಅವರು ಪಕ್ಷ ಸಂಘಟನೆ ಮಾಡಿದ್ರು, ದುಡಿದು ಅವರು ಕೂಲಿಯನ್ನು ಪಡೀತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಅವ್ರ ಮಾರ್ಗದರ್ಶನದಲ್ಲಿ ನಡೆದರೆ ಅವ್ರಿಗೆ ಹೆಚ್ಚಿನ ಲಾಭ ಇದೆ ಅಂತ ನನ್ನ ಅಭಿಪ್ರಾಯ. ನಿಮ್ಮೂರಿನ ಮಗ ಅನ್ನಭಾಗ್ಯವನ್ನು ಕೊಟ್ಟಂಥವ್ರು ಇವತ್ತು CM ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಸರ್, CM ಇಂದ ಕೆಳಗಿಳಿತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಸಾರು ಆಲ್ರೆಡಿ ಮುಖ್ಯಮಂತ್ರಿ ಆಗಿದ್ದಾರೆ. ಸಾಹೇಬರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಭಾಳ ಸಂಕಟ ಆಗಿದೆ. ಸಂಕಟ ಆದ್ರೂ ಕೂಡ ಸಂತೋಷ ಆಗಿದೆ. ಯಾಕೆಂದರೆ 8 ವರ್ಷದಿಂದ ಭಾಳ ಆಡಳಿತ ತಂದುಕೊಟ್ರು. ನಮಗೆ ಅನ್ನದಾನ ಅಂತೂ ಮೇನು ಸರ್. ನಮಗೆ ದುಃಖ ತಡ್ಕೊಳಕ್ಕಾಯ್ತಾಯಿಲ್ಲ. ನನಗಂತೂ ಭಾಳ ಸಂತೋಷದ ದುಃಖ ಇದು. 8 ವರ್ಷದಿಂದ ನಮ್ಮನ್ನು ಎಲ್ಲೇ ಸಿಕ್ಕಲಿ ನಮ್ಮ ಗ್ರಾಮದವರು ಅಂತ ಕೂಗಿ ಕರೆದು ಮಾತಾಡಿಸ್ತಿದ್ರು. ಮುಖ್ಯಮಂತ್ರಿ ಆಗಿದ್ರು ಕೂಡ ಅವರು ಅಷ್ಟೇ ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಿದ್ರು. ಅದನ್ನು ನಾನು ಹೇಳ್ಕೊತೀನಿ ಸರ್. ನಮಗೆ ನೋಡಿ, ಇದು ಒಣನೆಲ್ಲ ಕಾವಲಿ ಬರೋಕ್ಕೂ ಮುಂಚೆ ನಮಗೆ ಅನ್ನನೇ ಇರಲಿಲ್ಲ ಸರ್. ನಮ್ಮ ಸಾಹೇಬರು ಬಂದಾಗಲೇ ನಮ್ಗೆ ಅನ್ನ ಕೊಟ್ಟಿದ್ದು ಸರ್. ಉಗಾದಿ ಮತ್ತು ಸಂಕ್ರಾಂತಿಗೆ ನಾವು ಊಟ ಮಾಡ್ತಿದ್ದೋ. ನಮ್ಗೆ ಅನ್ನದಾನ ಕೊಟ್ಟವರು ಸಿದ್ದರಾಮಯ್ಯನವರು. ಸೀರಾದಾರ ಕೊಟ್ಟರು, ಅನ್ನದಾನ ಕೊಟ್ಟರು. 2,000 ಬಡವ್ರಿಗೆ ಭಾಳ ಅನುಕೂಲ ಆಯಿತು ಸರ್. 2,000 ನಮ್ಮ ಹೆಂಡ್ತೀರು ಎಲ್ಲೂ ಹೋಗಿರಲಿಲ್ಲ ಸರ್. ಬಸ್ ಚಾರ್ಜು ಜಾಸ್ತಿ, ದುಡಿಮೆ ಕಮ್ಮಿ ನಮ್ಮ ಹಳ್ಳೀಲಿ ರೈತರುಗಳು ಅಂದ್ಬಿಟ್ಟು ಎಲ್ಲ ಊರು ನೋಡಿದ್ರು ಸರ್. 2,000 ದುಡ್ಡು ಕೊಟ್ಟರು. 2,000ದಿಂದ ನಮಗೆ ಭಾಳ ಅನುಕೂಲ ಆಗಿದೆ ಸರ್. ಅದೇ 2,000 ದುಡ್ಡನ್ನು ನಾನು ತೆಗ್ದು ಇವಾಗ 2 ಟಗರು ಸಾಕ್ತಾಯಿದ್ದೀನಿ ಸರ್. ನೆಕ್ಸ್ಟು ನಮ್ಮ ಸಾಹೇಬರು ಎಲ್ಲೇ ಬೇಟೆ ಮಾಡಿದ್ರು ನಾನು ಟಗರು ಕೊಡ್ತೀನಿ ಸರ್ ಅವ್ರಿಗೆ. ಯಾಕಂದರೆ ಅವರು ಟಗರು ಅಂತ ಹೆಸರು ಬಂದುಬಿಟ್ಟಿದೆ. ಡಬಲ್ ಗುಂಡಿಗೆ ಟಗರು ಅಂತ ಹೆಸರು ಬಂದಿರೋ ಸರ್ ಕರ್ನಾಟಕದಲ್ಲಿ. ಟಗರು ಒಂದು ಸತಿ ಗುಮ್ತು ಅಂದರೆ ಕಾಂಗ್ರೆಸ್ ಬಿದ್ದೋಯ್ತದ ಸರ್. ಏನಾದರೂ ಹೈಕಮಾಂಡು ಡಿ ಕೆ ಶಿವಕುಮಾರು ನಮ್ಮ ಸಾಹೇಬ್ರನ್ನ ಅಳ್ಳಾಡ್ಸೋಕೆ ನೋಡ್ತು ಅಂದರೆ ಅವ್ರು ಉಳಿಯಲ್ಲ ಸರ್, ಕಾಂಗ್ರೆಸ್ ಉಳಿಯಲ್ಲ. ನಮ್ಮ ಸಾಹೇಬ್ರನ್ನ ಯಾವಾಗಲೂ ಟಗರು ಯಾವ ಥರ ಇರುತ್ತೆ ಆ ಥರ ಇರ್ಸ್ಕೊಂಡ್ರೆ ಮಾತ್ರ ಸರ್. ನಮ್ಮ ಟಗರು ಸಪೋರ್ಟ್ ಬೇಕೇ ಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ. ಅವ್ರೇನಾದ್ರು ಕಡೆಗಣ್ಣ ಕಾಣ್ತು ಅಂದರೆ ನಾವೆಲ್ಲ ಚೇಂಜ್ ಆಯ್ತೀವಿ ಸರ್. ಅದಂತೂ ಸತ್ಯ. ಎಲ್ಲೋ ಒಂದು ಕಡೆ ಈ ಬಾರಿನೂ 5 ವರ್ಷ ಪೂರ್ಣ ಅವಧಿ CM ಆಗಿರ್ತಾರೆ ಅಂತ ಅಂದ್ಕೊಂಡಿದ್ರ ನಿಮ್ಮ ಊರಿನ ಮಗನ್ನ ಅಂತ? ಸರ್ ಅಂದ್ಕೊಂಡಿದ್ದು, ಆದರೂ ಹೈಕಮಾಂಡ್ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ ಸರ್. ಅಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಅವ್ರ ಮಾತಂತೆ ನಡ್ಕೊತಾ ಇದ್ದಾರೆ. ಯಾಕಂದರೆ ನಮ್ಮ ಐಂದ ನಾಯಕರು ಸಾಹೇಬರು ಏನು ಮಾತು ಕೊಡ್ತಾರೆ, ವಚನ ಅವರು
ನಮ್ಮ ಬಸವಣ್ಣವ್ರು ಹೇಳಿದ್ರು ನೋಡಿ ವಚನ, ನಮ್ಮ ಕನಕದಾಸರು ವಚನ, ಆ ವಚನ ಏನು ಹೇಳಿದ್ದಾರೆ ಆ ವಚನ ಪ್ರಕಾರ ಇವ್ರು ನಡ್ಕೊತಾ ಇದ್ದಾರೆ ಸರ್. ಮಾತು ತಪ್ಪಿದ ಮಗನೇ ಅಲ್ಲ ಅವರು, ಯಾವತ್ತೂ ಅಷ್ಟೇ ಮಾತು ಅವ್ರು ಹೇಳ್ಕೊಬಂದಿದ್ದಾರೆ ಆಗಲೇ. ನಾನು ಮಾತಿಗೆ ತಪ್ಪಲ್ಲ, ನಾನು ಮಣ್ಣಿನ ಮಗ ಸಿದ್ದರಾಮಯ್ಯ, ಅಯ್ಯಿಂದ ನಾಯಕ, ಅವರು ಸತ್ಯನೇ ಮಾತಾಡ್ತಾರೆ ಸರ್. ಬೇಜಾರಾಗ್ತಾ ಇದೆ, ಒಂದು ಕಡೆ ಸಂತೋಷನೂ ಆಯ್ತಾ ಇದೆ ಸರ್. ಡಿ ಕೆ ಶಿವಕುಮಾರ್ ಒಳ್ಳೆ ವ್ಯಕ್ತಿನೇ, ಅವರು ಕಾಂಗ್ರೆಸ್ಸಲ್ಲಿ ಭಾಳ ದುಡ್ದಿದ್ದಾರೆ. ಅವರು ಚೆನ್ನಾಗಿ ಆಡಳಿತ ಮಾಡ್ಕೋಬೇಕು, ನಮ್ಮ ಸಾಹೇಬ್ರ ಜೊತೆ ಕೈ ಜೋಡಿಸ್ಕೊಂಡು, ನಮ್ಮ ಸಾಹೇಬ್ರು ಹೆಂಗೆ 5 ವರ್ಷ ಆಳಿದ್ರು ಹಂಗೆ 2 ವರ್ಷ ಅವರು ಆಳ್ಕೋಬೇಕು ಸರ್. ನಮಗೆ ಏನೇನು ಸಾಹೇಬ್ರು ಕೊಟ್ಟಿದ್ರು ಕೊಡುಗೆಗಳು ಅವೆಲ್ಲ ಕೊಡ್ಬೇಕು ಸರ್. ಕೊಡಲಿಲ್ಲ ಅಂದರೆ ನೆಕ್ಸ್ಟು ಕಾಂಗ್ರೆಸ್ಸು ತೂತಾಗೋದಂತೂ ಸತ್ಯ ಸರ್. ಈಗ ನಮಗೆ ಅಸಮಾಧಾನ ಆಗ್ಬೋದು, ಆದರೆ ಹೈಕಮಾಂಡ್ ತೀರ್ಮಾನ ಎಲ್ಲರೂ ಒಪ್ಕೊಳ್ಳೇಬೇಕು. ಮತ್ತು ನಮ್ಮ ಸಿದ್ದರಾಮಯ್ಯನವರು ಮಾತಿಗೆ ತಪ್ಪ ಅಂತ ವ್ಯಕ್ತಿ ಏನಲ್ಲ. ಅವ್ರು ಏನು ಹೈಕಮಾಂಡಲ್ಲಿ ತೀರ್ಮಾನ ಮಾಡಿರೋ ಆ ಪ್ರಕಾರವಾಗಿ ಇವತ್ತು ರಾಜೀನಾಮೆ ಕೊಡ್ತಾವ್ರೆ. ಅದರಿಂದ ದುಃಖ ಆದ್ರೂ ಕಾಂಗ್ರೆಸ್ಸು ನೆಕ್ಸ್ಟು ಬರುವಂಥ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯನವ್ರನ್ನ ಸರಿಯಾದ ರೀತಿಲಿ ಬಳಸ್ಕೋಬೇಕು. ಹೈಕಮಾಂಡ್ನವರು ಬಳಸ್ಕೋಬೇಕು, ನಮ್ಮ ರಾಜ್ಯ ಕಾಂಗ್ರೆಸ್ನವರು ಕೂಡ ಬಳಸ್ಕೋಬೇಕು. ಅವ್ರನ್ನ ಸರಿಯಾದ ರೀತಿಲಿ ಬಳಸ್ಕೊಂಡ್ರೆ ಕಾಂಗ್ರೆಸ್ಸು ಮುಂದಕ್ಕೂ ಬರೋಕ್ಕೆ ಅನುಕೂಲ ಆಗುತ್ತೆ. ಅವ್ರನ್ನ ಸರಿಯಾಗಿ ಬಳಸ್ಕೊಳ್ಳೋದೇ ಇದ್ದರೆ ಕಾಂಗ್ರೆಸ್ಸೇ ಅವನತಿ ಆಗೋ ಸ್ಥಿತಿಗೆ ಬಂದ್ಬಿಡ್ತದೆ. ಊರಿಗೆ ಬಂದಾಗ ಯಾವ ರೀತಿ ಇರ್ತಾ ಇದ್ರು ಸಿದ್ದರಾಮಯ್ಯ? ಯಾಕಂದರೆ ಸಿ ಎಂ ಆದಮೇಲೂ ಸಾಕಷ್ಟು ಬಾರಿ ನೃತ್ಯದಲ್ಲಿ ಭಾಗಿಯಾಗಿದ್ದು, ಪೂಜೆಯಲ್ಲಿ ಬಂದಿದ್ರು. ಊರಿಗೆ ಅವರು ಬರ್ತಾಯಿದ್ರು. ಊರಿಗೆ ಬಂದಾಗ ಅವರು ಎಲ್ಲರ ಜೊತೆಯಲ್ಲೂ ಬೆರೀತಾಯಿದ್ರು. ಮತ್ತು ಅವರ ಹಳೆ ಸ್ನೇಹಿತರುಗಳು ಯಾರೇ ಇರಲಿ ಅವ್ರ ಹೆಸರು ಹಿಡಿದು ಕರೆದು ಅವರ ಯೋಗಕ್ಷೇಮ, ಅವ್ರ ಮನೆ ಪರಿಸ್ಥಿತಿ ಎಲ್ಲನೂ ವಿಚಾರ ಮಾಡಿ ಸಂತೋಷದಿಂದ ಕಾಲ ಕಳೀತಾಯಿದ್ರು. ಅದರಲ್ಲಿ ಏನು ಇವತ್ತು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ, ನಾನು ಆವಾಗ ಬರೀ ಲಾಯರ್ ಆಗಿದ್ದೆ ಅನ್ನೋ ಭಾವನೆ ಏನಿಲ್ಲ. ಲಾಯರ್ ಆಗಿದ್ದಾಗ ಯಾವ ರೀತಿ ಇದ್ದರೋ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಅದೇ ರೀತಿಲಿ ಅವರು ನಮ್ಮ ಜನಗಳ ಜೊತೆ ಬೆರೆತ್ಕೊಂಡು ಊರಿನಲ್ಲಿ ಇರ್ತಾಯಿದ್ರು. 5 ವರ್ಷ ಇರಬೇಕಾಗಿತ್ತು ಅಂತ ಅನ್ಸಲ್ವ ತಮಗೆ? 5 ವರ್ಷ ಇರಬೇಕಾಗಿತ್ತು ಅಂತ ನಮ್ಮ ಆಸೆ. ಬಟ್ ಹೈಕಮಾಂಡ್ ತೀರ್ಮಾನ ಇದ್ದಿದ್ರೆ ಏನಾಗ್ಬೋದಾಗಿತ್ತು ಅಂತ. ಅಲ್ಲ, ಇನ್ನೂ ಅಭಿವೃದ್ಧಿ. ಈಗ ನಮ್ಮ ಊರಲ್ಲಿ ಅವರು MLA ಆಗಿ 83ರಿಂದ ಈಚೆಗೆ ಹೈಸ್ಕೂಲ್ ಇರಲಿಲ್ಲ. ನಮ್ಮ ಊರಿಗೆ ಹೈಸ್ಕೂಲ್ ಬಂತು, ಪಶುವೈದ್ಯ ಶಾಲೆ ಬಂತು, ಹಾಸ್ಪಿಟ್ಲು ಒಳ್ಳೊಳ್ಳೆ ಬಿಲ್ಡಿಂಗ್ ಆಗ್ತಾಯಿದೆ ಈಗ, ಮತ್ತು ಜೂನಿಯರ್ ಕಾಲೇಜ್ ಆಗಿದೆ. ಈ ಎಲ್ಲ ಅನುಕೂಲನೂ ಮತ್ತು ರಸ್ತೆ ಪೂರ್ತಿ ಅಭಿವೃದ್ಧಿ ಆಗವೆ. ಯಾವ ಒಂದು ರಸ್ತೆನೂ ಇವಾಗ ಮಡ್ ರೋಡ್ ಇಲ್ಲ, ಆ ರೀತಿ ಕಾಂಕ್ರೀಟ್ ರಸ್ತೆ ಎಲ್ಲ ಆಗವೆ. ಅದರಿಂದ ಪೂರ್ತಿ ಅಭಿವೃದ್ಧಿ ಆಗಿದೆ.